ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಎಪಿಎಂಸಿ ಪ್ರಾಂಗಣದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಈ ಭ್ರಷ್ಟಾಚಾರಕ್ಕೆ ಕಾರಣವಾದ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಪಿಎಂಸಿಯ ಎಲ್ಲ ಅಂಗಡಿಗಳ ಮಾಲಕರು ಕೃಷಿ ಮಾರಾಟ ನಿರ್ದೇಶಕರಿಗೆ ಮತ್ತು ಸಚಿವರಿಗೆ ದೂರು ನೀಡಿದ್ದರು. ಈ ದೂರಿನ ಜೊತೆಗೆ ಎಲ್ಲ ಅಂಗಡಿ ಮಾಲಕರು ತಮ್ಮ ಸಹಿಯನ್ನು ಲಗತ್ತಿಸಿ ಇನ್ನೇನು ಅಧಿಕಾರಿ ವಿರುದ್ಧ ಕ್ರಮವಾಗುತ್ತದೆ ಎಂದು ಕಾದು ಕುಳಿತಿದ್ದರು. ಆದರೆ ದೂರು ನೀಡಿದ ಅಧಿಕಾರಿಯ ಬದಲು ಇನ್ನೋರ್ವ ಅಧಿಕಾರಿಯ ವಿರುದ್ಧ ತನಿಖೆ ಆರಂಭವಾಗಿದ್ದು, ದೂರು ನೀಡಿದ ಅಂಗಡಿ ಮಾಲಕರು ಮಾತ್ರ ಹೀಗೆ ಕಾಯಿತು ಎನ್ನುವ ಗೊಂದಲದಲ್ಲಿದ್ದಾರೆ. ಪುತ್ತೂರು ಎಪಿಎಂಸಿಯಲ್ಲಿ ಪ್ರಭಾರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ರಾಮಚಂದ್ರ ಎನ್ನುವ ಅಧಿಕಾರಿಯ ವಿರುದ್ಧ ಎಪಿಎಂಸಿಯಲ್ಲಿ ವ್ಯವಹಾರ ಮಾಡುತ್ತಿರುವ ಎಲ್ಲ ಅಂಗಡಿಗಳ ಮಾಲಕರು ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಆತನ ವಿರುದ್ಧ ದೂರು ನೀಡಿದ್ರು. ಇದೀಗ ಮೇಲಾಧಿಕಾರಿಗಳಿಂದ ದೂರಿಗೆ ಸಂಬಂಧಿಸಿದಂತೆ ತನಿಖೆ ಆರಂಭಗೊಂಡಿದ್ದು, ಆರೋಪಿತ ಅಧಿಕಾರಿಯ ಹೆಸರಿನ ಬದಲಾಗಿ ಎಪಿಎಂಸಿಯಲ್ಲಿ ಸದ್ಯ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳಿಬ್ಬರ ವಿರುದ್ಧ ಈ ತನಿಖೆ ಆರಂಭವಾಗಿದೆ. ಈ ಬೆಳವಣಿಗೆಯಿಂದ ಅಂಗಡಿ ಮಾಲಕರು ಗೊಂದಲಕ್ಕೀಡಾಗಿದ್ದು, ದೂರು ನೀಡಿದ ವ್ಯಕ್ತಿಯ ಬದಲು ಇನ್ನೋರ್ವ ಅಧಿಕಾರಿಯ ವಿರುದ್ಧ ಇದೀಗ ತನಿಖೆ ಆರಂಭಗೊಂಡಿರುವುದು ಇದೀಗ ಅಂಗಡಿ ಮಾಲಕರ ನಿದ್ದೆಗೆಡಿಸಿದೆ. ಪ್ರಾಮುಖ್ಯ ವಿಚಾರವೆಂದರೆ, ಅಂಗಡಿಯವರು ನೀಡಿದ ದೂರಿನ ಪ್ರತಿಗಳಲ್ಲಿ ಕೆಲವು ಪ್ರತಿಗಳನ್ನು ಬೆಂಗಳೂರಿನ ಕೃಷಿ ಮಾರಾಟ ನಿರ್ದೇಶಕರ ಕಚೇರಿಯೊಳಗಡೆ ನಕಲಿ ಮಾಡಲಾಗಿದೆ. ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಭಾರ ಕಾರ್ಯದರ್ಶಿಯಾಗಿದ್ದಂಥ ರಾಮಚಂದ್ರರ ವಿರುದ್ಧ ಎಲ್ಲ ಇಲ್ಲಿನ ವರ್ತಕರು ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕರಿಗೆ ಒಂದು ದೂರನ್ನು ಕೊಡ್ತಾರೆ. ಇವರ ಅಕ್ರಮ ಮತ್ತು ಇವರಿಂದ ಆಗ್ತಿರುವಂಥ ಅನ್ಯಾಯದ ವಿರುದ್ಧ ಒಂದು ಮಿಂಚಂಚೆಯ ಮೂಲಕ ಮೇ 16ರಂದು ಒಂದು ದೂರನ್ನು ಕಳಿಸ್ತಾರೆ. ಆದರೆ ಅದು ಯಾವುದೇ ತನಿಖೆ ಆಗಿರುವುದಿಲ್ಲ. ಅದೇ ಪ್ರತಿಯನ್ನು ಇವರಿಗೆ ಸಚಿವರಿಗೆ ಕೂಡ ಕಳಿಸಿರ್ತಾರೆ. ಯಾವುದೇ ಅದರ ಬಗ್ಗೆ ಕ್ರಮ ಕೈಗೊಂಡ ಬಗ್ಗೆ ಯಾವುದೇ ಹಿಂಬರಹ ಕೂಡ ಬಂದಿರುವುದಿಲ್ಲ. ಆದರೆ ಏಕೇಕೆ ಇತ್ತೀಚಿನ ದಿನಗಳಲ್ಲಿ ಒಂದು ಇಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಕಾರ್ಯದರ್ಶಿ ಮತ್ತು ಇನ್ನೊಬ್ಬರು ಸಿಬ್ಬಂದಿಯ ವಿರುದ್ಧ ಈ ಒಂದು ಇಲ್ಲಿನ ವರ್ತಕರು ದೂರು ನೀಡಿದ್ದಾರೆ, ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಮಂಗಳೂರು ಕೃಷಿ ಮಾರುಕಟ್ಟೆಯ ಸಹಾಯಕ ನಿರ್ದೇಶಕರ ಮೂಲಕ ಒಂದು ಪತ್ರ ಬರ್ತದೆ ತನಿಖೆಗೆ ಹಾಜರಾಗಲಿಕ್ಕೆ. ಅಲ್ಲಿ ಹೋಗಿ ನೋಡಿದಾಗ ಹಿಂದೆ ಯಾರೆಲ್ಲ ದೂರು ನೀಡಿದ್ರ ರಾಮಚಂದ್ರರ ವಿರುದ್ಧ ಅದೇ ಸಹಿಯ ಪ್ರತಿಗಳನ್ನು ಬಳಸಿ ಈಗ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವಂಥ ಸಿಬ್ಬಂದಿಗಳ ವಿರುದ್ಧ ದೂರು ಇರ್ತದೆ. ಅದರಲ್ಲಿ ಅಬುಬಕ್ಕರ್ ಎನ್ನುವರು ಕೂಡ ಒಂದು ಸಹಿಯನ್ನು ಮಾಡಿದೆ. ಯಾರು ಅಂತ ಅದು ಯಾರಿಗೂ ಇವತ್ತಿಗೆ ಕೂಡ ಗೊತ್ತಾಗಲಿಲ್ಲ. ಇಲ್ಲಿಯ ವರ್ತಕರಿಗೆ ಕೂಡ ಅಬುಬಕ್ಕರ್ ಯಾರು ಅಂತ ಗೊತ್ತಾಗಲಿಲ್ಲ. ಈ ಬಗ್ಗೆ ಸಹಾಯಕ ನಿರ್ದೇಶಕರು ಬಂದು ತನಿಖೆಯ ಸಂದರ್ಭದಲ್ಲಿ ಇಲ್ಲಿಯ ವರ್ತಕರು ಇದಕ್ಕೆ ಸರಿಯಾಗಿ ಒಂದು ಪ್ರತಿಕ್ರಿಯೆಯನ್ನು ನೀಡಿ ಲಿಖಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಸಹಿ ದುರ್ಬಳಕೆ ಆಗಿದೆ, ಈ ಬಗ್ಗೆ ತನಿಖೆ ಮಾಡಬೇಕು. ಮತ್ತು ರಾಮಚಂದ್ರರವರು ಅಕ್ರಮ ಮಾಡಿದ್ದಾರೆ ಹೊರತು ಇಲ್ಲಿಯ ಸಿಬ್ಬಂದಿಗಳು ಬೇರೆ ಯಾರು ಅಕ್ರಮ ಮಾಡಲಿಲ್ಲ, ನಮಗೆ ಅನ್ಯಾಯ ಮಾಡಲಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂಗಡಿ ಮಾಲಕರು ನೀಡಿದ ದೂರಿನಲ್ಲಿ ಉಲ್ಲೇಖವಿರುವ ರಾಮಚಂದ್ರ ಎನ್ನುವ ಅಧಿಕಾರಿಯ ಬದಲು ಪ್ರಸ್ತುತ ಎಪಿಎಂಸಿಯಲ್ಲಿ ಕಾರ್ಯದರ್ಶಿಯಾಗಿರುವ ಎಂಸಿ ಪಡಗನೂರ ಎನ್ನುವ ಅಧಿಕಾರಿಯ ಹೆಸರಿನಲ್ಲಿ ನಕಲಿ ದೂರು ಸೃಷ್ಟಿಸಿ ಆ ದೂರಿನ ಪ್ರತಿಯ ಜೊತೆಗೆ ಅಂಗಡಿ ಮಾಲಕರು ರಾಮಚಂದ್ರ ಎನ್ನುವ ಅಧಿಕಾರಿಯ ವಿರುದ್ಧ ನೀಡಿದ ದೂರಿಗೆ ಹಾಕಿದ್ದ ಸಹಿಗಳನ್ನು ಜೋಡಿಸಲಾಗಿದೆ. ಹಿರಿಯ ಅಧಿಕಾರಿಗಳ ಕಚೇರಿಯಲ್ಲಿ ಈ ರೀತಿಯ ನಕಲಿ ದಾಖಲೆಗಳನ್ನು ಸೃಷ್ಟಿ ನಡೆಸಿದರೆ ಉಳಿದ ಕಡೆಗಳಲ್ಲಿ ಯಾವ ರೀತಿಯ ನಕಲಿ ವ್ಯವಸ್ಥೆಗಳು ನಡೆಯಬಹುದು ಎನ್ನುವ ಆತಂಕ ಎದುರಾಗಿದೆ. ಆದರೆ ಈ ಸಹಿ ದುರ್ಬಳಕೆ ಯಾವ ರೀತಿಯಾಗಿದೆ ಅಂತ ಹೇಳಿದರೆ, ಒಂದು ನಿರ್ದೇಶಕರ ಕಚೇರಿಗೆ ಕಳಿಸಿದಂಥ ಸಹಿಯ ಪ್ರತಿಗಳು ಈ ರೀತಿಯಾಗಿ ಇನ್ನೊಬ್ಬರಿಗೆ ಮಾರಾಟ ಕೃಷಿ ಮಾರಾಟ ಇಲಾಖೆಯಲ್ಲಿ ಇವತ್ತು ಸಹಿ ಮಾರಾಟ ದಂಧೆ ನಡೀತಾ ಇದೆ ಅಂತ ಹೇಳುವಂಥ ಪರಿಸ್ಥಿತಿಗೆ ಮುಟ್ಟಿದೆ. ಇಲ್ಲಿ ಈ ಸಹಿಯ ಪ್ರತಿಗಳನ್ನು ಯಾರೋ ಅಲ್ಲಿಯ ಸಿಬ್ಬಂದಿಗಳೇ ಹಣಕ್ಕೆ ಮಾರಾಟ ಮಾಡಿದ್ದಾರೆ ಅಂತ ಇಲ್ಲಿಯ ವರ್ತಕರ ಗಂಭೀರ ಆರೋಪ. ಈ ಬಗ್ಗೆ ಅದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಯಾಕೆಂತ ಹೇಳಿದರೆ ನಿರ್ದೇಶಕರ ಒಂದು ಕೇಂದ್ರ ಕಚೇರಿಯಿಂದಲೇ ಈ ರೀತಿಯಲ್ಲಿ ಅಕ್ರಮಕ್ಕೆ ಸಹಕಾರ ನೀಡುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳಿದರೆ ಇದು ಗಂಭೀರವಾದಂಥ ವಿಚಾರ. ಇದನ್ನು ಸಚಿವರು ಕೂಡ ಗಮನ ಇಟ್ಟು ಈ ಬಗ್ಗೆ ತನಿಖೆಗೆ ನಿರ್ದೇಶನ ಕೊಡಬೇಕಾಗ್ತದೆ. ಮತ್ತು ಅದು ಉನ್ನತ ಮಟ್ಟದಲ್ಲಿ ಒಂದು
ದೊಡ್ಡ ಮಟ್ಟದಲ್ಲಿ ಅಲ್ಲಿಯ ಸಿಬ್ಬಂದಿಗಳ ವಿರುದ್ಧ ತನಿಖೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೆ. ಅಲ್ಲ, ಸಚಿವರು ಅದಕ್ಕೆ ಸಹಿ ಹಾಕಿದ್ದಾರೆ. ಈಗ ಸಚಿವರಿಗೆ ಕೂಡ ಈ ಪತ್ರ ಹೋಗಿದೆ. ಆದರೆ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ, ಇಲ್ಲಿ ಈ ಸಹಿಯ ಪ್ರತಿಗಳು ನಕಲಿ. ಏನಂತ ಹೇಳಿದರೆ, ಯಾರ ವಿರುದ್ಧ ದೂರು ನೀಡಿತ್ತೋ ಅವರ ವಿರುದ್ಧ ದೂರು ಇಲ್ಲ. ಇನ್ನೊಬ್ಬರು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಸಿಬ್ಬಂದಿಗಳ ವಿರುದ್ಧ ದೂರು ನೀಡಿದ ಹಾಗೆ ಇದನ್ನು ಸೃಷ್ಟಿಸಿ ಈ ಸಹಿಗಳನ್ನು ಅದರ ಜೊತೆ ಜೋಡಿಸಿ ಅಕ್ರಮವನ್ನು ನಡೆಸಿದ್ದಾರೆ. ಇಲ್ಲಿ ಸರ್ಕಾರಿ ಕಚೇರಿ ಒಳಗಡೆ ದಾಖಲೆ ಪತ್ರಗಳನ್ನು ಈ ರೀತಿಯಲ್ಲಿ ನಕಲಿ ಮಾಡುವುದು ಒಂದು ಗಂಭೀರ ವಿಷಯವೂ ಆಗಿದೆ. ಈ ನಿಟ್ಟಿನಲ್ಲಿ ಈ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಎನ್ನುವ ಒತ್ತಾಯವು ಸಾರ್ವಜನಿಕ ವಲಯದಿಂದ ಕೇಳಿಬರಲಾರಂಭಿಸಿದೆ. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.